ಹಣ ಇಲ್ಲದಂತ ಸಂದರ್ಭದಲ್ಲಿ ಒಂದೇ ಕಡೆ ಎಲ್ಲರೂ ನಲಿತಾ ಕೂತ್ಕೊಂಡು ಊಟ ಮಾಡ್ತಾ ಇದ್ದಂತ ಒಂದು ಕುಟುಂಬಕ್ಕೆ ಒಂದು ಟಿವಿ ಬಂತು. ನಂತರದಲ್ಲಿ ಮಾತು ಮ್ಯೂಟ್ ಆಯ್ತು, ಟಿವಿ ಕಡೆಗೆ ಎಲ್ಲರ ಗಮನ ಹೋಯ್ತು. ನಂತರದಲ್ಲಿ ಡ್ಯೂಪ್ಲೆಕ್ಸ್ ಮನೆಯನ್ನ ಕಟ್ತಾರೆ, ಒಂದೊಂದು ಮಗುವಿಗೂ ಒಂದೊಂದು ರೂಮು ಅಂತ ಆಗತ್ತೆ. ಆರ್ಥಿಕ ಸ್ಥಿತಿ ಸುಧಾರಣೆ ಆದ ಕಾರಣದಿಂದ ಒಂದೊಂದು ರೂಮಿನಲ್ಲಿ ಹೋಗಿ ಸೇರ್ಕೊಂಡಂತಹ ಮಕ್ಕಳು ಆ ಕೂತ್ಕೊಂಡು ಊಟ ಮಾಡುವಂತಹ ಪದ್ಧತಿಯಂತೂ ಹೊರಟೇ ಹೋಯ್ತು. ಮೊಬೈಲ್ ಎಂಟ್ರಿ ಆದ್ಮೇಲಂತೂ ಒಬ್ರಿಗೊಬ್ರು ಸಂಬಂಧನೇ ಇಲ್ಲ ಅನ್ನೋ ಪರಿಸ್ಥಿತಿ ಸೃಷ್ಟಿಯಾಯ್ತು. ಇದು ಮನೆಯ ಕಥೆ ಆಗಿದೆ. ಯಾವ ಹೊತ್ತಿಗೆ ಬರ್ತಾರೆ, ಯಾವ ಹೊತ್ತಿಗೆ ಹೋಗ್ತಾರೆ, ಏನ್ ಮಾಡ್ತಿದ್ದಾರೆ, ಅವರ ಚಲನವಲನದ ಬಗ್ಗೆ ಗಮನ ಕೊಡದೆ ಮಕ್ಕಳು ಹಾದಿ ತಪ್ಪಿ ಕಣ್ಣೀರ್ ಹಾಕೋ ಪರಿಸ್ಥಿತಿ ಹೆಚ್ಚಾಗ್ತಿದೆ. ಸೊ ನಾವೇನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, ಅಟ್ಲೀಸ್ಟ್ ದಿನದಲ್ಲಿ ಒಂದು ಬಾರಿ ಆದ್ರೂ ಎಲ್ಲಾ ಗ್ಯಾಡ್ಜೆಟ್ಗಳನ್ನ ಪಕ್ಕಕ್ಕಿಟ್ಟು ಮಾತಾಡ್ತಾ ಕುಳಿತು ಊಟ ಮಾಡುವಂತ ಪದ್ಧತಿಯನ್ನ ರೂಢಿಸಿಕೊಳ್ಳದೆ ಹೋದರೆ ಆತ್ಮೀಯರ ನಡುವಿನ ಆ ಭಾವದ ಕೊಂಡಿ ಕಳಚಿ ಹೋದೀತು ಜೋಪಾನ. Download ShareChat.